ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ರಾಡರ್ ಶಿವ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಇನ್ನೂ ಯಾರ್ಯಾರು ವಿಡಿಯೋ ನೋಡೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದರ್ಶನ್ ಸರ್ ಅವರ ರಿಲೇಟೆಡ್ ಪ್ರತಿಯೊಂದು ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತು ನೋಡ್ಬೋದು ದರ್ಶನ್ ಸರ್ ಅವರನ್ನು ಒಂದು ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇರಲ್ಲ. ದರ್ಶನ್ ಸರ್ ಅವರ ಇವತ್ತು ಏನು ನ್ಯಾಯಾಲಯದ ಬಂಧನ ಏನಿದೆ ಅಲ್ಲ, ಇವತ್ತು ಅದು ಕೊನೆಗೊಳ್ತಾ ಇದೆ. ಆದರೂ ಸಹ ದರ್ಶನ್ ಸರ್ ಅವರನ್ನು ಇವತ್ತು ಕೋರ್ಟ್ಗೆ ಹಾಜರು ಪಡಿಸಲ್ಲ ಅಂತ ಏನು ಹೇಳ್ತಾ ಇದ್ದಾರೆ. ಯಾಕಂದರೆ ಇವಾಗ ನೋಡ್ಬೋದು ದರ್ಶನ್ ಸರ್ ಅವರನ್ನು ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮತ್ತೆ ಅವರನ್ನು ವಿಚಾರಣೆ ಮಾಡಿ ಅದಾದ ಬಳಿಕ ಮತ್ತೆ ಅವರನ್ನು ಒಂದು ನ್ಯಾಯಾಂಗ ಬಂಧನಕ್ಕೆ ಏನೋ ಒಳ್ಳೆ ರಿಟರ್ನ್ ಮಾಡ್ತಾ ಇದ್ದಾರಂತೆ. ಯಾಕಂದರೆ ಇವಾಗ ನೋಡ್ಬೋದು A1 ಹಿಡ್ಕೊಂಡು ಇಲ್ಲಿವರೆಗೂ ಎಷ್ಟು ಆರೋಪಿಗಳಿದಾರಲ್ಲ ಅವರೆಲ್ಲರೂ ಪ್ರತಿಯೊಬ್ಬರನ್ನು ಏನೋ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂದರ್ಶನ ಮಾಡ್ತಾರಂತ. ಅದಾದ ಬಳಿಕ ಮತ್ತೆ ಒಂದು ಸ್ವಲ್ಪ ದಿನ ಕೇಸನ್ನು ಏನೋ ಹಾಗೆ ಮುಂದೂಡ್ತಾ ಇದ್ದಾರೆ. ಹಾಗೆ ಅದಕ್ಕೋಸ್ಕರ ಕೆಲವೊಂದಿಷ್ಟು ಲಾಯರ್ಗಳು ಸಹ ಏನು ಇನ್ನೊಂದು ಸ್ವಲ್ಪ ದಿನ ಹೋದ ಬಳಿಕ ಅವರಿಗೆ ಕೋರ್ಟು ಸಹ ಏನು ಒಂದು ಜಾಮೀನು ಕೊಡೋಕ್ಕೆ ಏನೋ ಒಂದು ಅರ್ಜಿ ಸಲ್ಲಿಕೆಗೆ ಒಂದು ಅವಕಾಶ ಮಾಡಿಕೊಡ್ತಾ ಅಂತ. ಅದಾದ ಬಳಿಕ ಅವರು ದರ್ಶನ್ ಸರ್ ಅವರು ಹೊರಗಡೆ ಬರ್ತಾರೆ. ಅಲ್ಲಿವರೆಗೂ ಇವತ್ತು ದರ್ಶನ್ ಸರ್ ಅವರನ್ನು ಯಾವುದೇ ಕಾರಣಕ್ಕೂ ನ್ಯಾಯಾಲಯ ಬಂಧನಕ್ಕೆ ಇವತ್ತು ಅವರನ್ನು ಕರ್ಕೊಂಡು ಹೋಗಲ್ಲ ಫ್ರೆಂಡ್ಸ್. ಆದರೆ ಇವತ್ತು ಅವ್ರದ್ದು ನ್ಯಾಯಾಂಗ ಬಂಧನ ಮುಗಿದಿದೆ ಹೊರತು, ಆದರೂ ಅವರನ್ನು ಇವತ್ತು ಕೋರ್ಟ್ಗೆ ಕರ್ಕೊಂಡು ಹೋಗಲ್ಲ. ಹಾಗಾಗಿ ಇವತ್ತು ನೋಡ್ಬೋದು ದರ್ಶನ್ ಸರ್ ಅವರನ್ನು ಆದಷ್ಟು ಬೇಗ ಹೊರಗಡೆ ಬರ್ತಾರಂತ ಅವ್ರ ಅಭಿಮಾನಿಗಳು ಕಾಯ್ತಾ ಇದ್ದಾರಲ್ಲ, ಆದಷ್ಟು ಬೇಗ ದರ್ಶನ್ ಸರ್ ಬಂದೇ ಬರ್ತಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಅಪ್ಡೇಟ್ಸು. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.